ಡಾಕ್ಟರ್ ರಾಜ್ಕುಮಾರ್ ಅವ್ರಿಗಿದ್ದ ಗಾನ ಪ್ರತಿಭೆಯನ್ನ ಹೊರತಂದವರು. ಪುನೀತ್ ಅವ್ರ ಕೈಲಿ ಮೊದಲು ಹಾಡಿಸಿದ್ರು. ಕೆ.ಜೆ. ಯೇಸುದಾಸ್ ಅವ್ರ ಕೈಲಿ ಕೂಡ ಕನ್ನಡದಲ್ಲಿ ಮೊದಲು ಹಾಡಿಸಿದ್ರು. ಕೈ ನೀಡುವ ಕೈ ಎನ್ನುವ ಕೈ ನೀಡುವ ಕೈ ಎನ್ನುವ ನಮಗೊಂದೇ ಗುರಿ ಒಂದಾಗುವ. ಕನ್ನಡಿಗರು ಮರೆಯಲಾಗದ ಅಮೂಲ್ಯ ಹಾಡುಗಳನ್ನ ನೀಡಿದವರು. ಒಂದೇ ಒಂದು ಹೊಸ ಹಾಡು ಎಂದು ಮರೆಯದ ಈ ಹಾಡು. ಹೆಚ್ಚಾಗಿ ಪೌರಾಣಿಕ, ಐತಿಹಾಸಿಕ, ಭಕ್ತಿ ಪ್ರಧಾನ ಚಿತ್ರಗಳಿಗೆ ಸಂಗೀತ ನೀಡಿದ್ರು. ಅವರೇ ಖ್ಯಾತ ಸಂಗೀತ ನಿರ್ದೇಶಕ ಟಿ.ಜಿ. ಲಿಂಗಪ್ಪ ಅವರು. ಬಳ್ಳಿಯಂಗೆ ಬಳಕುತ್ತಲಿ ಮಳ್ಳಿಯಂಗೆ ನೋಡುತ್ತಲಿ ಬಾರೇ ನೀ ಬಾರೇ. ಅವ್ರ ಬಗ್ಗೆ ಕೆಲವು ಅಪರೂಪದ ಮಾಹಿತಿ ಈ ವಿಡಿಯೋದಲ್ಲಿ. ಮಾಹಿತಿ ಇಷ್ಟ ಆದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನೀರ ಹೊತ್ತ ನೀರ ಜಾಣೆ ನಿಲ್ಲೇ ಬರುವೇನೆ. ಇವರು ಮೂಲತಃ ತಮಿಳುನಾಡಿನ ತಿರುಚನಾಪಲ್ಲಿಯವರು. ಇವರು ತಮಿಳು ಚಿತ್ರರಂಗದಲ್ಲಿ ಕೆಲಸ ಮಾಡುವಾಗ ಬಿ.ಆರ್. ಪಂತುಲು ಅವರ ಪರಿಚಯ ಆಯಿತು. ಒಳ್ಳೆಯ ಗೆಳೆಯರಾದ್ರು. ಹಾಗೆ ಅವರ ಮೂಲಕ ಕನ್ನಡ ಚಿತ್ರರಂಗವನ್ನ ಪ್ರವೇಶಿಸಿದ್ರು. ಅವರು ಕನ್ನಡದಲ್ಲಿ ಸಂಗೀತ ನಿರ್ದೇಶನ ಮಾಡಿದ ಮೊದಲ ಚಿತ್ರ ಮೊದಲ ತೇದಿ. ತಿಂಗಳ ಸಂಬಳದ ಮಧ್ಯಮ ವರ್ಗದ ಬದುಕು ಬವಣೆ ಬಗ್ಗೆ ಈ ಚಿತ್ರದಲ್ಲಿ ಒಂದೊಳ್ಳೆ ಹಾಡಿಗೆ ಸಂಗೀತ ಮಾಡಿದ್ದಾರೆ. ಕೇಳಿ ನೋಡಿ, ಅದು ಈಗಲೂ ಪ್ರಸ್ತುತ ಅಂತ ಅನ್ಸತ್ತೆ. ತೇದಿ 1ರಿಂದ ಸಂಬಳ ತೇದಿ 1ರಿಂದ 20ರವರೆಗೂ ಉಂಡಾಟ ಉಂಡಾಟ ಉಂಡಾಟ. 21ರಿಂದ 30ರವರೆಗೂ ಭಂಡಾಟ. 21ರಿಂದ 30ರವರೆಗೂ ಭಂಡಾಟ ಭಂಡಾಟ ಭಂಡಾಟ. ಟಿ.ಜಿ. ಲಿಂಗಪ್ಪ ಹಾಗೂ ಪಂತುಲು ಅವರು ಎಷ್ಟು ಒಳ್ಳೆ ಗೆಳೆಯರು ಅಂತಂದ್ರೆ, ಪಂತುಲು ನಿರ್ಮಿಸಿದ ಎಲ್ಲ ಚಿತ್ರಗಳಿಗೂ ಟಿ.ಜಿ. ಲಿಂಗಪ್ಪ ಅವರೇ ಸಂಗೀತ ನಿರ್ದೇಶನ ಮಾಡಿದ್ರು. ಕೊನೆವರೆಗೂ ಅವರಿಬ್ಬರ ಸಂಬಂಧ, ಸ್ನೇಹ ಚೆನ್ನಾಗೇ ಇತ್ತು. ಬಬ್ರುವಾಹನ ಚಿತ್ರದಲ್ಲಿ ಡಾಕ್ಟರ್ ರಾಜ್ ಅವರ ಸಂಗೀತದ ನಿಜವಾದ ಪ್ರತಿಭೆಯನ್ನು ಹೊರತಂದವರು ಟಿ.ಜಿ. ಲಿಂಗಪ್ಪ ಅವರು. ಆರಾಧಿಸುವೆ ಮದನಾರಿ ಈ ಹಾಡು ನಿಧಾನ ಗತಿಯಲ್ಲಿ ಪ್ರಾರಂಭ ಆಗಿ ಸ್ವರ ಪ್ರಸ್ತಾರಗಳು ಬರುತ್ತವೆ. ಅದನ್ನ ಅದ್ಭುತವಾಗಿ ಡಾಕ್ಟರ್ ರಾಜ್ ಅವರು ಹಾಡಿದ್ರು. ಹೀಗೆ ಈ ಹಾಡಿನ ಮೂಲಕ ಡಾಕ್ಟರ್ ರಾಜ್ ಅವರಲ್ಲಿರುವ ಗಾನ ಪ್ರತಿಭೆಯನ್ನು ಹೊರತಂದವರು ಟಿ.ಜಿ. ಲಿಂಗಪ್ಪ ಅವರು. ಭಾಗ್ಯವಂತ 1981ರಲ್ಲಿ ಬಿಡುಗಡೆಯಾದಾಗ ಪುನೀತ್ ಇನ್ನೂ ಚಿಕ್ಕ ಬಾಲಕ. ಆಗ ಅವರ ಹೆಸರು ಲೋಹಿತ್ ಆಗಿತ್ತು. ಆದರೂ ಅಷ್ಟು ಚಿಕ್ಕ ವಯಸ್ಸಲ್ಲೇ ಪುನೀತ್ ಅವ್ರ ಕೈಲಿ ಹಾಡನ್ನ ಹಾಡಿಸಿದ್ರು ಭಾಗ್ಯವಂತ ಚಿತ್ರದಲ್ಲಿ. ಹೀಗೆ ಮೊದಲ ಬಾರಿಗೆ ಪುನೀತ್ ಅವ್ರ ಕೈಲಿ ಹಾಡು ಹಾಡಿಸಿದ್ದು ಟಿ.ಜಿ. ಲಿಂಗಪ್ಪ ಅವರು. ಇವರು ಸಂಗೀತ ನೀಡುವಾಗ ಹಿನ್ನೆಲೆ ಗಾಯಕರನ್ನ ಆಯ್ಕೆ ಮಾಡುವಾಗ ಯಾರ ಧ್ವನಿ ಯಾರಿಗೆ ಸೂಟ್ ಆಗುತ್ತೆ ಅಂತ ಯೋಚನೆ ಮಾಡಿ ಅಂಥವರಿಂದಲೇ ಹಾಡಿಸ್ತಿದ್ರಂತೆ. ನರಸಿಂಹರಾಜು ಅವರು ನಟಿಸ್ತಾ ಇದ್ದಾರೆ ಹಾಡಲ್ಲಿ ಅಂದ್ರೆ ಆ ಹಾಡನ್ನ ಪೀಠಾಪುರಂ ನಾಗೇಶ್ವರ ರಾವ್ ಅವ್ರ ಕೈಲಿ ಹಾಡಿಸ್ತಿದ್ರು. ಆ ಹಾಡು ಕೇಳ್ತಾ ಇದ್ರೆ ನರಸಿಂಹರಾಜು ಅವರೇ ಹಾಡ್ತಾ ಇದ್ದಾರೇನೋ ಅನ್ನಿಸ್ತಿತ್ತು. ನೀವೇ ಕೇಳಿ ನೋಡಿ. ಬೇಡ ಬೇಡ ಬಾಗಿಲು ಹಾಕಬೇಡ, ಬಲ್ಲೆ ಎಲ್ಲ ನಿನ್ನದೇ ಕೈವಾಡ. ಬೇಡ ಬೇಡ ಬಾಗಿಲು ಹಾಕಬೇಡ, ನೀನೇ ಕಿಲಾಡಿ ಹೆಣ್ಣು ಎಂದೇಕೆ ಜಂಬ ಇನ್ನು ಈ ಕಣ್ಣ ಜೋಡಿ ಕಣ್ಣು ತಕಥೈಯ ನಾಟ್ಯವೆನ್ನು ನೀನೇ ಕಿಲಾಡಿ ಹೆಣ್ಣು. ಚಂದವಳ್ಳಿಯ ತೋಟ ಚಿತ್ರದ ಮೂಲಕ ಯೇಸುದಾಸ್ ಅವರನ್ನ ಕನ್ನಡಕ್ಕೆ ಪರಿಚಯಿಸಿದ್ರು ಟಿ.ಜಿ. ಲಿಂಗಪ್ಪ ಅವರು. ಕೈ ನೀಡುವ ಕೈ ಎನ್ನುವ ಕೈ ನೀಡುವ ಕೈ ಎನ್ನುವ ನಮಗೊಂದೇ ಗುರಿ ಒಂದಾಗುವ
ಮುಂದಾಗುವ ನೆರವಾಗುವ ಎಲ್ಲರೂ ಸೇರಿ. ಸ್ವತಃ ಹಾಡುಗಾರರೂ ಆಗಿದ್ದ ಟಿ.ಜಿ. ಲಿಂಗಪ್ಪ ಅವರು ಕನ್ನಡದಲ್ಲಿ ಕೆಲವು ಹಾಡುಗಳನ್ನು ಹಾಡಿದ್ದಾರೆ. ಸ್ವಾಮಿ ದೇವನಿ ಲೋಕಪಾಲನೆ ತೇ ನಮೋತು ನಮೋಸುತೇ. ಸ್ಕೂಲ್ ಮಾಸ್ಟರ್ ಚಿತ್ರಕ್ಕಾಗಿ ಟಿ.ಜಿ. ಲಿಂಗಪ್ಪ ಅವರು ರಾಗ ಸಂಯೋಜಿಸಿದ್ದ ಸ್ವಾಮಿ ದೇವನೇ ಲೋಕಪಾಲನೆ ಈ ಹಾಡು ಅಂದಿನ ಕಾಲದಲ್ಲಿ ಅನೇಕ ಶಾಲೆಗಳಲ್ಲಿ ಪ್ರಾರ್ಥನಾ ಗೀತೆಯಾಗಿತ್ತು. ಸ್ವಾಮಿ ದೇವನೇ ಲೋಕಪಾಲನೆ ತೇ ನಮೋತು ನಮೋಸುತೇ. ಪ್ರೇಮದಿಂದಲೇ ನೋಡು ನಮ್ಮನು ತೇ ನಮೋತು ನಮೋಸುತೇ. ಪ್ರೇಮದಿಂದಲೇ ರತ್ನಗಿರಿ ರಹಸ್ಯ. ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದಮಾಮ ಬಾಬೇಗ ಚಂದಮಾಮ. ಈ ಹಾಡಿನ ಬಗ್ಗೆ ಒಂದು ಸ್ವಾರಸ್ಯಕರ ಘಟನೆ ಇದೆ, ಹೇಳ್ತೀನಿ ಕೇಳಿ. ಒಮ್ಮೆ ಬೆಂಗಳೂರಿನಲ್ಲಿ ಟಿ.ಜಿ. ಲಿಂಗಪ್ಪ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು. ಆಗ ಅತಿಥಿಯಾಗಿ ಬಂದಿದ್ರು ನಟ ನಿರ್ಮಾಪಕ ವಾದಿರಾಜ್ ಅವರು. ಅವರು ಭಾಷಣ ಮಾಡ್ತಾ ಹೇಳಿದ್ರಂತೆ, ನಮ್ಮೂರಿನ ಒಬ್ಬ ಹುಡುಗ ಶಾಲೆ ಬಿಟ್ಬಿಟ್ಟಿದ್ದ, ರತ್ನಗಿರಿ ರಹಸ್ಯ ಸಿನಿಮಾ ನೋಡಿ ಅಮರ ಮಧುರ ಪ್ರೇಮ ಈ ಹಾಡು ಅವನಿಗೆ ಎಷ್ಟು ಇಷ್ಟ ಆಯಿತು ಅಂತ ಅಂದರೆ ಆ ಹಾಡನ್ನ ಬರೆದು ಕಲಿಯಕ್ಕೆ ಅಂತಲೇ ಶಾಲೆಗೆ ಸೇರ್ಕೊಂಡು ಓದು ಬರಹ ಕಲಿತಾ ಅಂತ. ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದಮಾಮ ಬಾಬೇಗ ಚಂದಮಾಮ. ಟಿ.ಜಿ. ಲಿಂಗಪ್ಪ ಅವರು ನೋಡಕ್ ಹೇಗಿದ್ರಂತೆ ಅಂದ್ರೆ ಎತ್ತರ ನಿಲುವು, ಹಣೆ ತುಂಬಾ ವಿಭೂತಿ, ಸಾಮಾನ್ಯವಾಗಿ ಬಿಳಿ ಪಂಚೆ ಬಿಳಿ ಜುಬ್ಬಾನ ಹಾಕೊಳ್ತಾ ಇದ್ರಂತೆ, ಎಲ್ರಿಗೂ ಗೌರವ ಕೊಡ್ತಾ ಇದ್ರಂತೆ. ಹಾಡಲೆ ಪಲ್ಲವಿ ಬಾಳಿನ ಕವಿತೆಗೆ ಆಸರೆ ದೊರಕಿದೆ ಆಸೆಯ ಬೆಳ್ಳಿಗೆ. ಹಾಡಲೆ ಪಲ್ಲವಿ ಬಾಳಿನ ಕವಿತೆಗೆ. ಯಾವುದೇ ವಾದ ವಿವಾದಗಳಿಂದ ದೂರ ಇದ್ದು ಅಜಾತ ಶತ್ರು ಅನ್ನಿಸ್ಕೊಂಡಿದ್ರಂತೆ. ತಮ್ಮ 72ನೇ ವಯಸ್ಸಿನಲ್ಲಿ ಅಂದ್ರೆ ಫೆಬ್ರವರಿ 5, 2002ರಲ್ಲಿ ಅವರು ನಮ್ಮನ್ನ ಅಗಲಿದ್ರು. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಣಗುಳ್ಳೆ ನಿಜವಲ್ಲ ಹರಿಯೇ. ಯಾರಿಗೆ ಯಾರುಂಟು ಎರವಿನ ಸಂಸಾರ. ಇಷ್ಟು ಒಳ್ಳೊಳ್ಳೆ ಹಾಡುಗಳನ್ನ ನೀಡಿರುವ ಟಿ.ಜಿ. ಲಿಂಗಪ್ಪ ಅವ್ರನ್ನ ಕನ್ನಡಿಗರು ಮರೆಯೋಕೆ ಸಾಧ್ಯನಾ? ರಾಗ ನಿನ್ನದು ಭಾವ ನನ್ನದು, ರಾಗ ನಿನ್ನದು ಭಾವ ನನ್ನದು, ತಾಳ ನಿನ್ನದು ನಾಟ್ಯ ನನ್ನದು, ತಾಳ ನಿನ್ನದು ನಾಟ್ಯ ನನ್ನದು, ರಾಗ ನಿನ್ನದು. ಕಲಾಚಂದನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ.